ಸಿವಿಲ್ ಇಂಜಿನಿಯರ್ ಓದಿದ್ದ ನೀವು ಶಾಸ್ತ್ರದ ಕಡೆ ಒಲವು ತೋರಿಸಿದ್ದೆ ಹೇಗೆ? ಐದನೇ ಸ್ಟ್ಯಾಂಡರ್ಡ್ ಕೂಡ 4ನೇ ಸ್ಟ್ಯಾಂಡರ್ಡ್ ಆಗ ಏನು ಅರ್ಥ ಗೊತ್ತಿಲ್ಲ. ಅಂತೂ ದೇವ್ರ ಮುಂದೆ ನಿಲ್ಲೋದು, ಲಕ್ಷ್ಮೀ ಶೋಭನ ಹೇಳೋದು ಅಷ್ಟೇ ಗೊತ್ತಿದೆ. ಅದು ಆ ಜೀವನ ಹಾಗೆ ಮಾಡಿದ್ದು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ನಿಮ್ಮ ಮುಂದೆ ಕೂದೋ ಭಾಗ್ಯ ಬಂದಿದೆ ಅಂತ ಹೇಳ್ಬೇಕು. ಲ್ಯಾಂಗ್ವೇಜ್ ತಮಿಳು ಗೊತ್ತಿದೆ, ಮಾತಾಡೋದಕ್ಕೆ ಕನ್ನಡ ಗೊತ್ತಿದೆ, ಅದು ಕನ್ನಡ ಓದೋದು ಗೊತ್ತಿಲ್ಲ. ಹಾಗೇನಾಗುತ್ತೆ, ಎಲ್ಲ ಬುಕ್ಸು ಕನ್ನಡಲ್ಲಿತ್ತು, ಅದು ತಮಿಳಿಲ್ಲ. ಸೊ ನಾವು ಹೇಗೆ ನಾಲೆಜ್ ಪಡಿಬೇಕು? ಆ ಹೆಡ್ಡಿಂಗ್ ತುಂಬ ಚೆನ್ನಾಗಿದೆ, ನೀವು ಕೊಟ್ಟರು ಚೆನ್ನಾಗಿ. ಮಧ್ವ ಹೃದಯ ವಾಸ, ಅವ ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನ. ನಾವು ಅದನ್ನು ನಮ್ಮ ಹೃದಯ ವಾಸಿ ಹಂಗಂತ ಅನುಭವ ಬರಬೇಕು, ನಾವು ಪ್ರಾರ್ಥನೆ ಮಾಡ್ಕೊಂಬೋಣ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.